Hello friends, welcome to my YouTube channel. ಏನು ಗೊತ್ತಾ, ನಮ್ಮ ಕಾಲೇಜ್ ಕಡೆಯಿಂದ ಇಂಡಸ್ಟ್ರಿಯಲ್ ವಿಸಿಟ್ ಅಂತ ಪ್ಲ್ಯಾನ್ ಮಾಡಿ ಬಾಟನಿಕಲ್ ವಿಸಿಟ್ಗೆ ಅಂತ ರೆಡಿ ಆದ್ವಿ. ಅದು ಕೇರಳಕ್ಕೆ. ನಾನು ಹಂಗೆ ಟ್ರಾನ್ಸಿಷನ್ ವಿಡಿಯೋ ಮಾಡಿಕೊಂಡು ರೆಡಿ ಆದೆ. ಹಂಗೆ ನಮ್ಮ ಫ್ರೆಂಡ್ಸ್ಗೆ ಕಾಯ್ತಾ ನನ್ನ ಮೇಕಪ್ ಎಲ್ಲ ಹೋಯ್ತು. ಕೊನೆಗೂ ನನ್ನ ಫ್ರೆಂಡ್ಸ್ ಬಂದರು. ಆ ಬಸ್ನಲ್ಲಿ ಬೆಳ್ತಂಗಡಿನಲ್ಲಿ ಇಳ್ಕೊಂಡು ಟಿಫನ್ ಮಾಡಿಕೊಂಡು ಹಂಗೆ ಬೇರೆ ಬಸ್ನ ಕ್ಯಾಚ್ ಮಾಡಿಕೊಂಡು ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಅಲ್ಲಿ ನಮ್ಮ ಎಲ್ಲ ಫ್ರೆಂಡ್ಸ್ ಕೂಡ ಬಂದಿದ್ದರು. ಜೊತೆಗೆ ನಮ್ಮ ಮ್ಯಾಮ್ ಇಬ್ಬರು ಲೆಕ್ಚರ್ಸ್ ಕೂಡ ಇದ್ದರು. ಟ್ರೈನ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ 11:05 ಆಗಿತ್ತು. ಆದರೆ ಹೊರ್ಗಡೆ ವ್ಯೂ ಮಾತ್ರ ಮಸ್ತ್ ಇತ್ತು. ನಾವು ಹಂಗೆ ಅಂತಾಕ್ಷರಿ ಆಡ್ಕೊಂಡು ಜಾಲಿ ಮಾಡಿಕೊಂಡು ನಮ್ಮ ಟೈಮ್ ಪಾಸ್ನ ಮಾಡಿಕೊಂಡು ಮತ್ತೆ ನಾವು ಕ್ಯಾಲಿಕಟ್ನಲ್ಲಿ ಲಾಡ್ಜ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಆಮೇಲೆ ಊಟಕ್ಕೆ ಅಂತ ಹೋದ್ವಿ. ಅಲ್ಲಿ ನಾವು ತಿಂದಿದ್ದು ಮಂದಿ ಬಿರಿಯಾನಿ. ಟೇಸ್ಟ್ ಓಕೆ ಇತ್ತು. ಅದು ನನಗಂತೂ ಚೂರು ಇಷ್ಟ ಆಗಲಿಲ್ಲ. ಆದಮೇಲೆ ಬೀಚ್ಗೆ ಅಂತ ಹೋದ್ವಿ. ಸಮುದ್ರದ ಅಲೆಗಳು ಬರೋ ಥರ ನನ್ನ ನೆನಪುಗಳು ನನಗೆ ಮರುಕಳಿಸಿದಂತಾಯಿತು. ಒಂದು ಸಾಲು ನನ್ನ ಗೆಳೆಯರಿಗೆ, ಇಂದಿಗೂ ಎಂದಿಗೂ ಜೊತೆಗಿರುವವರು ನನ್ನೊಂದಿಗೆ, ಕನಸು ಕಾಣದ ಪುಟ್ಟ ಮನಸ್ಸಿಗೂ ನೆನಪುಗಳಿವೆ ಅವರೊಂದಿಗೆ. ನೆನಪೆಲ್ಲ ಮಾಸಿರಲು ತಿರುವಿ ಹಾಕು ಹೊಸ ಪುಟವ ಹಾಗೆ ಬಿಟ್ಟ ಜಾಗ. ಹಂಗೆ ನಾನು ಬೋಟ್ ರೈಡಿಂಗ್ಗೆ ಹೋದೆ. ಬೋಟ್ ರೈಡಿಂಗ್ ಮಾತ್ರ ಫುಲ್ ಕ್ರೇಜಿ ಆಗಿತ್ತು. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನಾನು ಬೋಟ್ ರೈಡಿಂಗ್ ಅಂತ ಹೋಗಿದ್ದು. ਅਗਲਾਵਾਂ ਮਜਬੂਰੀ ਨੂੰ ਆਣ ਜਾਣ ਦੀ ਪਸੂੜੀ ਨੂੰ ਜ਼ਹਿਰ ਬਣੇ ਹਾਂ ਤੇਰੀ. ಮತ್ತೆ ಅದ್ರ ಮುಂದಿನ ದಿನ ಬಾಟನಿಕಲ್ ಗಾರ್ಡನ್ಗೆ ಹೋಗೋಕ್ಕೆ ರೆಡಿ ಆದ್ವಿ. ಹಾಗೆ ನಾವಿರೋ ಲಾಡ್ಜ್ ಓವರ್ ವ್ಯೂ ವಿಡಿಯೋ ಮಾಡಿದೆ. ಯಾಕೆ ಅಂದರೆ ನಾನು ಒಬ್ಬಳೇ ಬೇಗ ಎದ್ದಿದ್ದೆ, ಸೊ ಅದಕ್ಕೆ. ಹಂಗೆ ಕಂಪ್ಲೀಟ್ ರೆಡಿ ಆಗೋ ಟ್ರಾನ್ಸಿಷನ್ ವಿಡಿಯೋ ಮಾಡಿದೆ. ನಮ್ಮ ಫ್ರೆಂಡ್ಸ್ ಆ್ಯಂಡ್ ಲೆಕ್ಚರರ್ಸ್ ಪ್ರೀ ಪ್ಲ್ಯಾನ್ ಮಾಡಿ ಬಸ್ ಬುಕ್ ಮಾಡಿದ್ರು. ಅದು ಕರೆಕ್ಟ್ ಟೈಮಿಗೆ ಬಂತು. ಸಾರಿ ನಾವು ಕರೆಕ್ಟ್ ಟೈಮಿಗೆ ರೆಡಿಯಾಗಿದ್ವಿ. ಫೈನಲಿ ಮಲಬಾರ್ ಬಾಟನಿಕಲ್ ಗಾರ್ಡನ್ಗೆ ರೀಚ್ ಆದ್ವಿ. ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದು ಎಂತ ಇಲ್ಲ, ನೀವು ಓವರ್ ವ್ಯೂ ನೋಡಿಕೊಂಡು ಬನ್ನಿ. ಆಮೇಲೆ ಊಟ ಮಾಡಿ ಸ್ವಲ್ಪ ಎನರ್ಜಿ ತಗೊಂಡು DJ ಡ್ಯಾನ್ಸ್ಗೆ ರೆಡಿ ಆದ್ವಿ.
ಓವರ್ ವ್ಯೂ ಆದಮೇಲೆ ನೈಟ್ DJ ಸ್ಟಾರ್ಟ್ ಆಯಿತು. ಆಮೇಲೆ ಸ್ಕೈ ಲೀಫ್ ರೆಸಾರ್ಟ್ಗೆ ರೀಚ್ ಆದ್ವಿ. ರೂಮ್ ಮಾತ್ರ ಲಕ್ಸುರಿ ಆಗಿತ್ತು. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದರೆ ಸೂಪರ್ ಆಗಿತ್ತು. ಸ್ವಿಮ್ಮಿಂಗ್ ಪೂಲ್ನಲ್ಲಿ ಸ್ವಿಮ್ಮಿಂಗ್ ಬರಲ್ಲ ಅಂದರೂ ಗೇಮ್ಸ್ ಮಾತ್ರ ಚೆನ್ನಾಗಿ ಆಡಿದ್ವಿ. ನಾವಿದ್ದಿದ್ದು ರೆಸಾರ್ಟ್ ಓವರ್ ವ್ಯೂ ತೋರಿಸ್ತೀನಿ, ನೋಡ್ಕೊಂಬನ್ನಿ. ಅದ್ರ ಮುಂದಿನ ದಿನ ನಾನು ಸ್ವಲ್ಪ ಬೇಗ ಎದ್ದಿದ್ದೆ. ಸೊ ಬೋರ್ ಆಗ್ತಾ ಇತ್ತು ಅಂತ ನೇಚರ್ ಫೀಲ್ ಮಾಡೋಣ ಅಂತ ಹೊರಗೆ ಬಂದಿದ್ದೆ. ಆಮೇಲೆ ರೆಡಿಯಾಗಿ TV ನೋಡಿಕೊಂಡು ಕೂತಿದ್ದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಆಗ ರೆಡಿ ಆಗ್ತಾಯಿದ್ರು. ಸೊ ಬೋರ್ ಆಗ್ತಾಯಿತ್ತು. ಸೊ ಹಂಗಾಗಿ TV ನೋಡ್ಕೊಂಡು ಕೂತಿದ್ದೆ. ಆಮೇಲೆ ನಾವು ಹೋಗಿದ್ದು ಎಡಕಲ್ ಕೇವ್ಸ್ಗೆ. ನಮ್ಮ ಟ್ರಕ್ಕಿಂಗ್ ಅಲ್ಲಿಂದ ಸ್ಟಾರ್ಟ್ ಆಯಿತು. ಹಾಯ್ ಗೈಸ್, ಈಗ ಉಸಿರಾಡಕ್ಕೆ ಆಯ್ತಿಲ್ಲ ಆದ್ರೆ ಇದ್ದೀವಿ. ಇದು ನೋಡೋ ಅಷ್ಟು ಈಸಿ ಇಲ್ಲ, ತುಂಬ ಸುಸ್ತಾಗಿತ್ತು. ಆದರೂ ಕೊನೆಗೂ ರೀಚ್ ಆದ್ವಿ. ನನ್ನ ಫ್ರೆಂಡ್ ಮೋಟಿವೇಶನ್ ಕೊಡ್ತಾ ಇದ್ದ. ಹಾಂ ಹೇಳು, ಏನಾಯ್ತದೆ? ಒಂದಷ್ಟು ಲಾಗ್ ಮಾಡೋದು ಅದು ಇದನ್ನ ಸ್ವಲ್ಪ ಸುಧಾರಿಸ್ಕೋಬೇಕು. ಹಂಗೆ ಕಾಮಿಡಿಗೆ ಮಾತಾಡಿಕೊಂಡು ಹಂಗೆ ಮುಂದೆ ಹೋಗಿ ವ್ಯೂ ನೋಡಿಕೊಂಡು ಫೋಟೋ ತಕ್ಕೊಂಡು ಹೋದ್ವಿ. ಹಾಯ್ ಗಾಯ್ಸ್, ನಾವು ಕೇರಳಕ್ಕೆ ವಯನಾಡಿಗೆ ಬಂದಿದ್ದೀವಿ. ವಯನಾಡಲ್ಲಿ ಎಡಕಲ್ ಫಾಲ್ಸಿಗೆ ಬಂದಿದ್ದೀವಿ ಗಾಯ್ಸ್. ಮತ್ತೆ ನಾವು ಹೋಗಿದ್ದು ಕರಪುಹ ಡ್ಯಾಮ್ ಅಡ್ವೆಂಚರಸ್ ಪಾರ್ಕ್ ಆ್ಯಂಡ್ ಗಾರ್ಡನ್. ಆ್ಯಕ್ಚುಲಿ ನನಗೆ ತುಂಬ ಸುಸ್ತಾಗಿತ್ತು. ಆದರೂ ನಿದ್ದೆಯಿಂದ ಎದ್ದು ಬಂದಿದ್ದು, ಮತ್ತೆ ಅಡ್ವೆಂಚರಸ್ ಮಾಡೋಕ್ಕೆ ಅಂತ ಹೋಗಿದ್ದು. ಸಂಜೆ ಫೈರ್ ಕ್ಯಾಂಪ್ಗೆ ಅಂತ ತುಂಬ ಎಕ್ಸೈಟೆಡ್ ಆಗಿದ್ದೆ.
ಯಾಕಂದರೆ ಎಲ್ಲ ಫ್ರೆಂಡ್ಸ್ ಒಟ್ಟಿಗೆ ಕೂತು ಮೆಮೊರೀಸ್ ಕ್ರಿಯೇಟ್ ಮಾಡ್ತೀವಿ ಅಂತ. ಹಂಗೆ ಸಾಂಗ್ ಹೇಳ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಹಂಗೆ ಮಾತುಕತೆ ಮಾಡಿಕೊಂಡು ಮಲಗಿದ್ವಿ. ಗೋವಿಂದ ಜರಳಿ ಎಂಗವಲ ನಿನ್ ಕನಸುಗಳು. ಮತ್ತೆ ಮಾರ್ನಿಂಗ್ ಅಲ್ಲಿಂದ ಹೋಗಬೇಕು ಅಂತ ಬೇಜಾರಾಗಿತ್ತು. ನಾವು ಟಿಫನ್ ಮಾಡೋದು ತೋರಿಸಿರ್ಲಿಲ್ಲ ನಿಮಗೆ, ಸೊ ಲಾಸ್ಟ್ಗೆ ವಿಡಿಯೋ ಮಾಡಿದ್ದು. ಎಲ್ಲ ಫ್ರೆಂಡ್ಸ್ ಒಟ್ಟಿಗೆ ಕೂತು ಟಿಫನ್ ಮಾಡೋ ಮಜಾನೇ ಬೇರೆ. ಫುಲ್ ಫ್ಯಾಮಿಲಿ ಥರ ಫೀಲ್. ಥರ ಅಲ್ಲ, ಫ್ಯಾಮಿಲಿನೇ. ಫೈನಲಿ ಕೇರಳ ರೈಲ್ವೆ ಸ್ಟೇಷನ್ ಬಂತು. ಅಲ್ಲಿಂದ ಎಲ್ಲ ಹೊರಟಿದ್ದು. ಈ ಕಣ್ಣ ಮೆಂಚಲ್ಲಿ ಸಮಾಚಾರ ನಿಂದೇನೆ, ನಿನ್ನಲ್ಲೂ ನನ್ನಲ್ಲೂ ಇರೋ ಜೀವ ಒಂದೇನೆ, ಮುನಿಯುವ ಮುನ್ನವೇ. ಲಾಸ್ಟ್ಗೆ ಎಲ್ಲ ಮಾತಾಡಿಕೊಂಡು ಬೇಜಾರಾಗಿದ್ರು ಮನಸ್ಸಲ್ಲಿ ಇಟ್ಕೊಂಡು ಮೆಮೊರೀಸ್ ತಗೊಂಡು ಮೆಮೊರೀಸ್ ಜೊತೆಗೆ ಹೋದ್ವಿ. ರೀಚ್ ಆಗೋ ಅಷ್ಟರಲ್ಲಿ ಫುಲ್ ಸುಸ್ತಾಗಿತ್ತು. ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ಬಾಯ್. Sunshine, give me just a sign, forever, forever.